ಜಾರಿ ನಿರ್ದೇಶನಾಲಯ ಸಹ ಇದರಲ್ಲಿ ಎಂಟರ್ ಆಗಬೇಕಾದ್ರೆ ಸಾವಿರಾರು ಕೋಟಿ ವ್ಯವಹಾರ ಇದೆ. ಸಿದ್ದರಾಮಯ್ಯ ಅವರೇ 62 ಕೋಟಿ ಕೇಳಿದ್ರು ಅಂತೇಳಿ ಅದು ಎಲ್ಲಿಗೆ ಬಂದ್ ಸರ್? ಈಗ ಮೇಲ್ ಕಳ್ಸಿದೀರಾ ಮತ್ತೆ ಪತ್ರ ಬರ್ದಿದ್ರಿ. ಶುಕ್ರವಾರ ನಾನು ಇಮೇಲ್ ಮೂಲಕ ಕಳಿಸಿದೆ. ಇವತ್ತು ನೇರವಾಗಿ ನಮ್ಮ ಕಚೇರಿ ಕೊಟ್ಟು ಸ್ವೀಕೃತಿ ಕೂಡ ಅಲ್ಲೂ ಕೂಡ ಪಡೆದಿದ್ದೀವಿ. ಸೊ ಅವರು ಕೂಡ ಮುಂದಿನ ದಿನಗಳಲ್ಲಿ ಈ ವಿಚಾರಣೆಗೆ ಹಾಜರಾಗಿ ಅವರು ಕೂಡ ತನಿಖೆಯನ್ನು ನಡೆಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಜಾರಿ ನಿರ್ದೇಶನಾಲಯ ತನಿಖೆ ಸಿಬಿಐ ತನಿಖೆಯಿಂದ ನ್ಯಾಯ ಸಿಗ್ಬೋದು ಅಂತ ಅನ್ಸುತ್ತಾರೆ ಈ ಲೋಕಾಯುಕ್ತದಕ್ಕಿಂತ. ಸರ್ ಅದು ಆ ಸಂಸ್ಥೆಗಳು ಈ ರಾಜ್ಯ ಸರ್ಕಾರದ ಅಧೀನಕ್ಕೆ ಒಳಪಡದೇ ಇರೋದ್ರಿಂದ ಸೊ ನ್ಯಾಯ ಕೊಡಿಸೋ ನಂಬಿಕೆ ನನಗಿದೆ. ನೋಡೋಣ, ಕಾದ್ ನೋಡೋಣ. ಇವತ್ತು ಮನವಿ ಪತ್ರ ಕೊಟ್ಟಿರೋದು ಇವತ್ತಿಲ್ಲ ಅಷ್ಟೇ ಅಥವಾ ನಿರಂತರವಾಗಿ ಈ ತನಿಖೆ ಮುಗಿಯೋವರೆಗೂ ಸ್ನೇಹಮಯಿ ಕೃಷ್ಣ ಅವರು ಫಾಲೋ ಅಪ್ ಮಾಡ್ತಾರೆ? ಇಲ್ಲ ಸರ್, ಇನ್ನೊಂದು 2-3 ದಿವಸಗಳಲ್ಲಿ ಮತ್ತೊಂದು ಮನವಿ ಪತ್ರ ಕೊಡ್ತೀನಿ. ಸೊ ಆ ನಂತರದ ತನಿಖೆ ಮುಗಿಯೋದ್ರಿಗೂ ಮತ್ತೆ ಯಾವ್ದಾದ್ರು ದಾಖಲೆಗಳ ಮಾಹಿತಿ ಸಿಕ್ಕಿದಾಗ ಮತ್ತೆ ಕೊಡ್ತೀನಿ. ಯಾಕಂದ್ರೆ ನನಗೆ ಅದು ಹಕ್ಕು ನಂದು, ಮತ್ತು ಅದು ನನ್ನ ಕರ್ತವ್ಯನೂ ಕೂಡ. ಯಾಕಂದ್ರೆ ತನಿಖಾಧಿಕಾರಿಗೆ ನನಗೆ ಗೊತ್ತಂದ ಎಲ್ಲ ಮಾಹಿತಿಗಳು ಸಾಕ್ಷ್ಯಗಳು ಕೊಡುವಂಥದ್ದು ನನ್ನ ಕರ್ತವ್ಯ ಆಗಿರೋದ್ರಿಂದ ನಾನು ಅದನ್ನು ಕೊಡ್ತಾ ಹೋಗ್ತೀನಿ. ಅಂದ್ರೆ ಇದು ಆರಂಭ, ಅಂತ್ಯ ಅಲ್ಲ ಅಂತ? ಖಂಡಿತ ಸರ್, ಆರಂಭ ಇದು. ಆರೋಪಿಗಳಿಗೆ ಶಿಕ್ಷೆಯಾಗಿ ನಾನು ಏನು ಅನ್ಕೊಂಡಿದ್ದೀನಿ ಆ ನಿವೇಶನಗಳು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದು ಅರ್ಹ ಫಲಾನುಭವಿ ಕೊಡೋವರೆಗೂ ಕೂಡ ನಿರಂತರವಾಗಿ ನಡೀತಾ ಹೋಗಿದೆ ಈ ಪ್ರಕ್ರಿಯೆ. ಇದು ಸ್ನೇಹಮಯಿ ಕೃಷ್ಣ ಅವರ ಸ್ಪಷ್ಟ ಮಾತುಗಳು. FIR ಆಗಿರುವಂತದ್ದು ಕೇವಲ ಆರಂಭ, ಅಂತ್ಯದವರೆಗೂ ಸಹ ನನ್ನ ಹೋರಾಟ ಮುಂದುವರಿಯುತ್ತದೆ. ಯಾರು ತಪ್ಪಿತಸ್ಥರಿರ್ತಾರೆ ಅವರಿಗೆ ಶಿಕ್ಷೆ ಕೊಡುವವರೆಗೂ ನನ್ನ ಹೋರಾಟವನ್ನ ನಿರಂತರವಾಗಿ ಮಾಡ್ತೇನೆ. ಮತ್ತೆ ಲೋಕಾಯುಕ್ತ ಕಚೇರಿಗೆ ಬರ್ತೇನೆ, ಮನವಿಯನ್ನ ಸಲ್ಲಿಸ್ತೇನೆ ಅನ್ನೋ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.